ಅಷ್ಟು ಕೂದಲು ಜಾಸ್ತಿ ಆದಾಗ ಡೈಲಿ ಡಿಪಾರ್ಟ್ ಮಾಡೋಕ್ಕೂ ಆಗಲ್ಲ. ಏನು ಅನ್ಕೊಂಡ್ರಿ ನೀವು ಸರ್? ಕೂದಲು ಕೂದಲು ಏನಕ್ಕೆ ಬಿಟ್ಟಿದ್ದೀನಿ ಅನ್ಕೊಂಡ್ರಿ? ಮಂಡೆ ಗಿಂಡೆ ಬಿಟ್ಟಿದ್ದೀರಾ ಅಂತ ಅದು. ಮಂಡೇನೂ ಇಲ್ಲ, ವೆಡ್ನೆಸ್ಡೇನೂ ಇಲ್ಲ, ಫ್ರೈಡೇನೂ ಇಲ್ಲ, ಸಾಟರ್ಡೇನೂ ಇಲ್ಲ, ಸುಮ್ಮನೆ ಶೋಕ್ ಬಿಟ್ಟಿದ್ದೀರಲ್ಲ. ಎಲ್ಲ ಆಲ್ ಡೇ ಬಿಟ್ಟಿದ್ದೀನಿ. ಮಂಡೇ ಮಾತ್ರ ಅಲ್ಲ, ಆಲ್ ಡೇನೂ ಕೂದಲು ಬಿಟ್ಟಿದ್ದೀನಿ. ಅಲ್ಲ ಸರ್, ಇವಾಗ ನೀವು ಉಗ್ಗೆ ಹಾಕ್ಕೊತೀರ, ನಾವು ಬರೋ ಕೂದಲು ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ. ಎಷ್ಟಾಗಬೇಕು ಅಷ್ಟಾಗುತ್ತೆ. ಆಯಿತು. ಹಾಂ, ಸ್ಮಾರ್ಟ್ ಆಗೂ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ. ಹೇಗೆ ನೀವು ಬಿಟ್ಟಿರೋದು ಹೇಗೆ ಸ್ಮಾರ್ಟ್ ಅಂತ ಹೇಗೆ ಅನ್ಕೊತೀರ? ಸ್ಮಾರ್ಟ್ ಅಂತ ಹೇಗೆ ಅನ್ಕೊತೀರ? ಇವಾಗ ಕರೆಕ್ಟ್ ಆಗಿದೆ ಅದು ಹೇಗೆ ಕರೆಕ್ಟಾಗಿ ಅಂತ ಹೇಗೆ ಅನ್ಕೊತೀರ? ಕರೆಕ್ಟ್ ಆಗಿ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿ. ನಾನು ಎಷ್ಟು ಬೇಕಷ್ಟು ಬಿಟ್ಕೊಂಡಿದ್ದೀನಿ. ಅದು ಹೆಂಗೆ ಅಫಿಷಿಯಲ್? ಅದನ್ನೇ ಮೇಂಟೈನ್ ಮಾಡಬೇಕು, ಉದ್ದ ಕೂತು ಬಿಟ್ಬಿಡೋದು ಹೇಗೆ? ಅದು ಹೇಗೆ ಹೇಳ್ತೀರಾ? ನೀವು ಯಾವುದೋ ಈಗಿನ ಹುಡುಗರು ಜನ್ರೇಷನ್ಗೆ ಅಡ್ಜಸ್ಟ್ ಈಸ್ ಎ ಓಲ್ಡ್ ಜನರೇಷನ್. ಇದಕ್ಕೆ ಲಕ್ಷ ವರ್ಷಗಳ ಇತಿಹಾಸ ಇದೆ ಕೂದಲು ಬಿಡೋದು. ನಿಮಗೆ ಕ್ರಾಫ್ಟ್ಗೆ 300 ವರ್ಷ ಇತಿಹಾಸ ಇದೆ ಅಷ್ಟೇ. ಎಷ್ಟು ವರ್ಷನ ಇರಲಿ, ಅದು ಪ್ರಶ್ನೆ ಮೇಲೆ. ಓಕೆ, ನಾನು ಹೇಳೋದು ಯಾಕೆ ಅನ್ನೆಸೆಸರಿ ಇಷ್ಟು ಬೆಳೆಸ್ಕೋಬೇಕು? ನೀವು ಅನ್ನೆಸೆಸರಿ ಕ್ರಾಫ್ಟ್ ಯಾಕೆ ಬಿಡ್ತೀರಾ? ನಾನು ತಿಂದಿದ್ದೆಲ್ಲ ಅದು ಬರೀ ಇದಕ್ಕೆ ಹೋಗುತ್ತೆ ಸರ್. ಆಯಿತು, ಕೂದಲು ಬೆಳಿತಾನೆ ಇರ್ತದೆ, ಕಟ್ ಮಾಡಲೇಬೇಕು. ನೀವು ಕ್ರಾಫ್ಟ್ ತೆಗೆದ ತಕ್ಷಣ, ಅಥವಾ ಇವಾಗ ಆದಿಚುಂಚನಗಿರಿ ಸ್ವಾಮೀಜಿ, ನಿರ್ಮಲಾ ಸ್ವಾಮೀಜಿ ಕೂದಲು ಬಿಡೋದಿಲ್ಲ. ಹಂಗಂತೇಳಿ ಅವರು ತಿಂದಿದ್ದೆಲ್ಲ ಹೋಗುತ್ತೆ ಕೂದಲಿಗೆ ಅಂದರೆ ಅವರು ತೆಗಿಸ್ತಾ ಇರ್ತಾರೆ. ಕೂದಲು ಬಿಡಲ್ಲ ಅಂತ ತಕ್ಷಣ ಕೂದಲು ಅಲ್ಲೇ ಇರಲ್ಲ. ಅವ್ರು ಬೋಳಿಸ್ತಾ ಇರ್ತಾರೆ ತಲೆನ. ಕೂದಲು ಬರ್ತಾ ಇರುತ್ತೆ, ಬೋಳಿಸ್ತಾ ಇರ್ತಾರೆ. ಇಲ್ಲ, ಅಷ್ಟೊಂದು ಬರೋವರೆಗೂ ಬಿಡೋದೇ ಇಲ್ಲ. ಬಳಸ್ತಾ ಇರುತ್ತೆ. ಹಂಗಂತೇಳಿ ಅದು ಪ್ರಕೃತಿ ನಿಯಮ. ಕೂದಲು ಬಿಡಲಿ, ಕಟ್ ಮಾಡಿಸ್ಲಿ, ಕೂದಲು ಬೆಳೀತಾ ಇರ್ತದೆ. ಗೊತ್ತು ಸರ್. ನಾನು ಕೇಳೋದು ಯಾಕೆ ಅಷ್ಟೊಂದು ಬೆಳೆಸ್ಬೇಕು ಅನ್ನೋದು ಅಷ್ಟೇ ನಾನು ಕೇಳೋದು. ನೀವು ಕ್ರಾಫ್ಟ್ ಯಾಕೆ ಬಿಡಬೇಕು ಅಂತ ನಾನು ಕೇಳೋದು. ಕ್ರಾಫ್ಟ್ ಯಾಕೆ ಬಿಡಬೇಕು? ನೀವು ನಾವು ಮೊದಲಿಂದ ಉದ್ದ ಕೂದಲು ಬಿಡ್ತಾ ಇದ್ದೀವಿ. ಸ್ವಲ್ಪ ಮಧ್ಯ ದಿನ ಟ್ರಿಮ್ ಮಾಡಿಸಿದ್ವಿ, ಅದೇನಾ ಮಧ್ಯ ಚೇಂಜಸ್ ಅಷ್ಟೇ. ಬೇಜಾರಾದಾಗ ನಾವು ಮೊದಲಿಂದನೂ ಕೂದಲು ಬಿಡ್ತಾ ಇದ್ದೀವಿ. ಇಲ್ಲ, ನಾವು ಇದನ್ನು ಕಂಟ್ರೋಲ್ ಮಾಡ್ತೀವಿ. ಯಾಕೆ ಸಮಾಜ ಈ ಜನ ಅದನ್ನೇ ಸರಿ ಯಾರು ಮೆಜಾರಿಟಿ ಮಾಡ್ತಾರೋ? ಈ ಪ್ರಜಾಪ್ರಭುತ್ವ ಹೇಗಾಗಿದೆ ಗೊತ್ತಾ? ಇವಾಗ ಕೇಂದ್ರ ಜನ ಒಳ್ಳೆ ಮನುಷ್ಯ ಅಂದರೆ ಒಳ್ಳೆ ಮನುಷ್ಯ ಎಲ್ಲರಿಗೂ. ಅವ್ನು ಕೆಟ್ಟವನು ಅಂತ ಮೆಜಾರಿಟಿಯಲ್ಲಿ ಎಲ್ಲ ಕೆಟ್ಟವರು. ಮೆಜಾರಿಟಿ ಯಾವುದನ್ನು ಒಪ್ಕೊತಾರೋ ಅದೇ ಸರಿ. ಮೆಜಾರಿಟಿ ಶುಗರ್ ಬಳಸಿದರೆ ಶುಗರ್ ಸರಿ. ಇವಾಗ ನಾನು ಶಾಲೆ ಹಂತದಲ್ಲಿ ಬೆಲ್ಲ ಯಾರೂ ಬೆಳೆಸ್ತಾ ಇರಲಿಲ್ಲ, ಸಕ್ಕರೆ ಬಳಸೋರು. ಯಾಕೆ? ಎಲ್ಲ ಜನ ಮೆಜಾರಿಟಿ ಸಕ್ಕರೆ ಒಳ್ಳೆಯದು, ಸಕ್ಕರೆ ಹಾಕಿದರೆ ಕಾಫಿ ಟೀ ಬೆಳ್ಳಗಿರುತ್ತೆ. ಅವಾಗ ಕಪ್ಪೆಲ್ಲ ಬರ್ತಾ ಇದ್ದಿದ್ದು ಮೊದಲು. ಇವಾಗ ಕಪ್ಪು ಬೆಲ್ಲ ಕೊಂಡ್ಕೊಳ್ಳೋ ಲೆವೆಲಿಗೆ ನಾನು ಇಲ್ಲ. ಅಲ್ಲ, ಬರುತ್ತೆ, ಕಾಸ್ಟ್ಲಿ ಇದೆ. ಅವಾಗ ಕಪ್ಪೆಲ್ಲ ಬಳಸ್ತಾ ಇರಲಿಲ್ಲ. ಅವಾಗ 8 ಆಣಿ ₹1 kg ಸಿಗೋದು. ಹೇಳಿ. ನಮ್ಮ ಮನೆಗಳಲ್ಲೂ ನಾವು ಕಾಫಿ ಬೆಲ್ಲ ಹಾಕ್ತಿರಲಿಲ್ಲ, ಈಗ ಆಮೇಲೆ ಹಳ್ಳಿಗಳ ಕಡೆ ಬೆಲ್ಲದ ಕಾಫಿಗೆ ಬೆಲ್ಲದ ಟೀನೇ ಜಾಸ್ತಿ. ಇತ್ತೀಚೆಗೆ ಸಕ್ಕರೆ ಬಂದಿರೋದು. ಈಗ ಸಕ್ಕರೆ ಉಪಯೋಗಿಸಂಗಿಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಬೆಲ್ಲಕ್ಕೆ ಹೋಗ್ಬೋದು ಅಷ್ಟೇ, ಇಲ್ಲ ಶುಗರ್ ಫ್ರೀ ಹೋಗ್ಬೋದು. ಅಂದರೆ ಆಧುನಿಕತೆಯನ್ನು ಒಪ್ಕೊಂಡಂಥ ಜನ ಅದು ಸರಿ ಅಂತ ಇದು ಮಾಡ್ತಿದ್ದಾರೆ. ನೀವು ಹೇಳ್ತೀರಲ್ಲ, ಕ್ರಾಫ್ಟ್ಗೆ ಬಂದು 300 ವರ್ಷ ಅಷ್ಟೇ ಇತಿಹಾಸ ಇದೆ. ಬ್ರಿಟಿಷರೇ ಏನು ಬಂದರು, ಈ ಕೂದಲು ಬಿಡೋದಕ್ಕೆ ಲಕ್ಷಾಂತರ ವರ್ಷ ಇತಿಹಾಸ ಇದೆ. ಗೊತ್ತಿದೆ, ಲಕ್ಷಾಂತರ ವರ್ಷ ಇತಿಹಾಸ ಇದೆ. ಮಾಡ್ತಿರ್ಲಿಲ್ಲ, ಎಷ್ಟು ಕೂದಲು ಬಂದರು ಕೆಲವರು ಏನು ಮಾಡೋರು ಹಾಗೆ ಬಿಟ್ಟಿರೋರು, ಇನ್ನು ಕೆಲವರು ಜುಟ್ಟು ಗಂಟು ಹಾಕೋರು, ಎಂಟು ಸಾಕೊಂಡು ಅದಿತ್ತು. ಅದನ್ನು ನಾವು ನೋಡಿದ್ವಿ, ನಮಗೆ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮಲ್ಲೂ ನಮ್ಮ ನೆಂಟರಿಷ್ಟನ್ನು ಕೆಲವರು ಆ ಥರ ಇದ್ದು ಜುಟ್ಟು ಕಟ್ಟು ಗಂಟು ಹಾಕ್ಬಾರ್ದು. ಆಮೇಲೆ ಅವರು ಎಣ್ಣೆ ಎಲ್ಲ ಸಾವ್ಕೊಂಡು ಸಾವ್ಕೊಂಡು ಹೆಂಗಸರು ಹೆಂಗೆ ಸಾವ್ಕೊಂಡು ಬಾಚಿಕೊಂಡು ಆಮೇಲೆ ಎಲ್ಲ ಹಿಂದಕ್ಕೆ ಎಲ್ಲ ಇದು ಮಾಡಿಕೊಂಡು ಗಟ್ಟಿ ಹಾಕೊಂಡ್ಬಿಡೋದು ಇದೆ. ನೋಡಿ, ಈಗಲೂ ಕೆಲವರು ಇದ್ದಾರೆ ಹಳ್ಳಿಗಳ ಕಡೆ, ಈಗಲೂ ಸಿಗ್ತಾರೆ. 90 ವರ್ಷ 60 ಜಾಸ್ತಿ ಆಗಿರೋ ಅಂತವರು ಈಗಲೂ ಸಿಗ್ತಾರೆ, ಅದರ ಗಂಟೆ ಹಾಕೊಂಡಿರೋ ಅಂತ. ನಾನು ಹೇಳ್ತಿರೋದು ಅಫಿಷಿಯಲಿ ಯಾಕೆ ಎಲ್ಲರೂ ಕ್ರಾಫ್ಟ್ ಮಾಡಿ ಕಟಿಂಗ್ ಮಾಡಿಸಿ ಟ್ರಿಮ್ ಆಗಿರ್ತಾರೆ? ಯಾಕಿರ್ತಾರೆ?
ಅಲ್ಲ ಇವಾಗ ಗಡ್ಡ ಬಿಡದೆ ಇದು ಮೆಜಾರಿಟಿ ಆಗಿ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಗಡ್ಡ ಬಿಡದೆ ಒಂದು ಫ್ಯಾಷನ್ ಅಲ್ಲ ಸರ್. ಗಡ್ಡ ಬಿಡಲಿ ಕೂದಲು ಬಿಡಲಿ ಅದು ಎರಡನೇದು ಸರ್. ಮುಖ್ಯಮಂತ್ರಿಗಳು ಗಡ್ಡ ಬಿಡ್ತಾರೆ. ಇವಾಗ ಮೋದಿನೇ ಗಡ್ಡ ಬಿಟ್ಟಿಲ್ವಾ? ಆ ಗಡ್ಡ ಎರಡನೇದು ಸರ್, ಅದು ಎರಡನೇದು. ಇದು ನಾನು ಹೇಳ್ತಿರೋದು ಕೂದಲು ಬಿಡಬಾರ್ದು ಗಡ್ಡ ಬಿಡಬಾರ್ದು ಅಂತಾರಲ್ಲ, ಅದ್ರಲ್ಲಿ ಏನಿದೆ ಸರ್? ಇದೇ ಒಬ್ಬ ವ್ಯಕ್ತಿ ಆತ ಮೋರಲ್ ಎಲ್ಸು ಕಾಪಾಡ್ಕೊಂಡಿದ್ದಾನೆ, ಸರ್ಕಾರಿ ನೌಕರ ಹಾನೆಸ್ಟ್ ಆಗಿದ್ದಾನೆ, ಅವ್ನು ಕೆಲಸ ಮಾಡ್ತಾನೆ ಇಂಪಾರ್ಟೆಂಟು. ಅವನು ಬಟ್ಟೆ ಸರಿಯಾಗಿ ಹಾಕೋನ ಓಕೆ, ಅವ್ನು ಇಂಪಾರ್ಟೆಂಟು.